ಅನ್ನುವಂಥ ವಿಚಾರ ವ್ಯಕ್ತ ಮಾಡಿದಾಗ ಈ ವಿಷಯ ಮತ್ತು ಅದು ಸತ್ಯ ಯಾಕಾಗ್ತದೆ. ಇವತ್ತು 68 ವರ್ಷದ ನಂತರ ನೀವು ಅನ್ಕೊಳ್ತಾ ಇದ್ದೀರಿ, ಅವ್ರು ತೀರ್ಕೊಂಡು 68 ವರ್ಷ ಮರಣ ಹೊಂದಿದ ಸತ್ತಂತ ಡಾಕ್ಟರ್ ಅಂಬೇಡ್ಕರ್ ಯಾವಾಗಲೂ ಪವರ್ಫುಲ್ ಇರ್ತಾರೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ. ಭಾರತದೊಳಗೆ ನಾನು ಏನು ಚಿಂತನೆ ಮಾಡಬೇಕು, ಬುದ್ಧ, ಬಸವ, ಡಾಕ್ಟರ್ ಅಂಬೇಡ್ಕರ್ ಅಪೇಕ್ಷಿಸಿದಂತ ಈ ಸಮುದಾಯ ಹೇಗಿರಬೇಕು, ಈ ದೇಶ ಹೇಗಿರಬೇಕು ಅನ್ನೋದನ್ನ ಅವ್ರು ಏನು ಅಪೇಕ್ಷೆ ಮಾಡಿದ್ರು ಆ ರೀತಿ ಅದೇನ ಈಗಿನ ಕಾಲದಲ್ಲಿ ಬುದ್ಧ ಅಪೇಕ್ಷಿತವಾದಂತ ಸಮಾಜ, ಬಸವನವರು ಅಪೇಕ್ಷಿಸಿದಂತ ಸಮಾಜ, ಶಾಹು ಫುಲೆ, ಅಂಬೇಡ್ಕರ್, ಪ್ರತಿಭಾ ಫುಲೆ ಇವರು ಅಪೇಕ್ಷಿಸಿದಂತ ಸಮಾಜ ಅದೇನ ಅದಿತ್ತು. ಅದರ ಚಳವಳಿ ಯಶಸ್ವಿಯಾಗಿದೆ. ಅವ್ರ ಅಪೇಕ್ಷಿಸಿದಂತ ಸಮಾಜ ಎಲ್ಲಾಗಿತ್ತಂದ್ರ ಆ ಚಳವಳಿ ನಾಶ ಮಾಡಲಿಕ್ಕೆ ನಾವು ಕಾರಣ ಅಂತ ಹೇಳ್ತಾರೆ. ಅವ್ರೇನು ಅವ್ರು ನಮ್ಮ ದಾರಿ ತೋರಿದ್ರು, ನಾವು ಅದನ್ನ ನಡ್ತೇವೆ ಅನ್ನೋದು. ಹಾಗಾದ್ರೆ ಈ ಜ್ವಲಂತ ಪ್ರಶ್ನೆಗಳು ಯಾವ? ಸ್ವಾತಂತ್ರ್ಯ ನಂತರ ಸಂವಿಧಾನ ಜಾರಿಯಾದ ಮೇಲೆ ಸರ್ವಸಾಧಾರಣವಾಗಿ ಬಾಬಾ ಸಾಹೇಬ್ ವೈರಿಗಳ ಬಹಳಷ್ಟು ಕಳಿಸಿದ್ದಾರೆ. ಸಂವಿಧಾನವನ್ನು ವಿರೋಧಿಸುವವರು, ಸಮಾನತೆಯನ್ನು ವಿರೋಧಿಸುವವರು, ಆರ್ಥಿಕ ಸಮಾನತೆಯನ್ನು ವಿರೋಧಿಸುವವರು, ತುಳಿತಕ್ಕೆ ಒಳಗಾದವರ ಶಿಕ್ಷಣವನ್ನು ವಿರೋಧಿಸುವವರು ಈಗ ಭಾರತದಾಗ ಮಾಡ್ತಾರೆ. ಅದಕ್ಕೆ ಭಾರತದೊಳಗ ವೈರಿಗಳು ಜಾಸ್ತಿ ಆಗಿದ್ದಾರೆ. ಬಾಬಾ ಸಾಹೇಬ್ ವಿಚಾರ ವಿರುದ್ಧ ನಡ್ಕೊಳ್ಳುವಂತ ಜನ ಬಹಳ ಹೆಚ್ಚಾಗಿದೆ. ಅದಕ್ಕೆ ಬಾಬಾ ಸಾಹೇಬ್ ಹೇಳಿದ್ರು ಒಂದ್ಸಲ, ಐಡೆಂಟಿಫೈ ಯುವರ್ ಎನಿಮೀಸ್. ಒನ್ಸ್ ಯು ಐಡೆಂಟಿಫೈ ಯುವರ್ ಎನಿಮೀಸ್, ಹಾಫ್ ಆಫ್ ದ ವಾರ್ ಇಸ್ ವನ್. ನಿಮ್ಮ ವೈರಿಗಳನ್ನು ಪತ್ತೆ ಹಚ್ಚಿರಿ, ಅರ್ಧ ಯುದ್ಧ ಗೆದ್ದಂತೆ. ವೈರಿ ಯಾರು ಅನ್ನೋದು ಗೊತ್ತೇ ಇಲ್ಲ ನಮ್ಮ ಸಮುದಾಯ. ಎನಿಮಿ ಯಾರು, ವೈರಿ ಯಾರು ಅನ್ನೋದು ಗೊತ್ತಿಲ್ಲ. ಬಾಬಾ ಸಾಹೇಬ್ ತೀರ್ಕೊಂಡ 68 ವರ್ಷ ಆದರೂ ಸಹಿತ ನಮ್ಗೆ ಏನ್ ತಿಳಿಯಾಕತ್ತಾ ಇದೆ. ನನಗನ್ಸ್ತದ ಇನ್ನೇನು ಕೆಲವು ದಿವಸದೊಳಗೆ ಸಂವಿಧಾನ ನಾಶ ಆಗಿ ಹೋಗ್ತದ, ಮೂಲಧರ್ಮಶಾಸ್ತ್ರ ಜಾರಿಗೆ ಬರ್ತದ. ಇಲ್ಲೇನು ಆನಂದದಾಗ ಕುದ್ದೇರಿ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ತೊಟ್ಟ ಫೋಟೋಗಳ ಹಾಕೊಂಡ ಚಂದ ಮಾತಾಡ್ತಾ ಇದ್ದೀವಿ. ಇದು ಇನ್ನೇನು ಬಹಳ ದಿವಸ ಉಳಿಯಕ್ಕಿಲ್ಲ ಅನಿಸ್ತದ. ಯಾಕಂದ್ರೆ ಈ ಜಗಳ ಶುರುವಾಗಿದೆ ಭಾರತದಲ್ಲಿ. ಏನಂತೇಳಿ, ಈ ಸಂವಿಧಾನ ಸರಿ, ಈ ಸಂವಿಧಾನ ದುಷ್ಟ, ಈ ಸಂವಿಧಾನ ಕೆಟ್ಟದ್ದು, ನಮಗೆ ಅವಮಾನಿಸ್ತಾ ಇದೆ. ಎಲ್ಲಿ ಅವಮಾನ ಆಗಿದೆ ಯಾರು ತಯಾರ. ಮೊನ್ನೆ ಪೇಜಾವರ ಮಠದ ಸ್ವಾಮೀಜಿ ಅವರು ಏನಂತೇಳಿ, ಈ ಸಂವಿಧಾನ ಬದಲಾಗಬೇಕು. ಇನ್ನು ಬೇರೆದವ್ರು ಹೇಳಿದ್ರೆ ರಾಜಕಾರಣಿಗಳು ಆಗ್ತಾರೆ, ಆದ್ರೆ ಮಠಾಧೀಶರು ಹೇಳಿದ್ರು ಬಹಳ. ಈ ಸಂವಿಧಾನ ನಮಗೆ ಗೌರವ ಕೊಡ್ತಾ ಇಲ್ಲ, ಪ್ರಿಯಂಬಲು ಓದಿದೋ ಎಂದು ಗೊತ್ತಿಲ್ಲ. ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ ಮತ್ತು ಗೌರವದ ಬದುಕನ್ನ ನಾವು ನಮ್ಮಷ್ಟಕ್ಕೆ ನಾವು ಕೊಡ್ತೀವಿ ಅಂತೇಳಿ ಸಂವಿಧಾನದಲ್ಲಿ. ಈ ವಿಷಯನ ಯಾಕೆ ಹೇಳಕತ್ತೀನಿ? ಯಾಕಂದ್ರೆ ಬರುವಂತ ದಿವಸ ಬಹಳ ಕೆಟ್ಟದವ, ನಿಮ್ಗೆ ವೈರಿ ಅನ್ನೋದ ಗೊತ್ತಾಗ. ಸಂವಿಧಾನ ಹೋಯ್ತಪ್ಪ, ಮುಗಿತು ನಿಮ್ಮ ಕತೆ, ನಮಗೂ ಕತೆ ಮುಗಿತು. ಅಂದ್ರೆ ನಾವೆಲ್ಲರೂ ಹಂಗಾರೆ ಸಂವಿಧಾನದೊಳಗೆ ಏನ್ ಅನ್ನೋದು ಯಾರು ಹೇಳಕ್ ತಯಾರಿ. ನಮ್ಗೆ ಅನ್ಯಾಯ ಏನಾಗಿತ್ತು ಅನ್ನೋದು ಬೇರೆಯವ್ರು ಹೇಳಕ್ ತಯಾರಿ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಅರ್ಪಣೆ ಮಾಡುವಾಗ ಏನ್ ಹೇಳಿದ್ರು ಅದನ್ನೂ ಲಕ್ಷಿಸಿಲ್ಲ. ಒಬ್ಬ SC ಮನುಷ್ಯ ಅಸ್ಪೃಶ್ಯ ವರ್ಗಕ್ಕೆ ಸೇರಿದಂತವ ಬರ್ತಾನ ಅಂತ ಹೇಳಿ ಸಂವಿಧಾನಕ್ಕೆ ವಿರೋಧ ಮಾಡ್ತಾರೆ. ಇಷ್ಟ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಅಂತ ಯಾಕಂದ್ರು ಸುಮಾರು 4,000 ಮೇಲ್ಪಟ್ಟ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ಏಕೈಕ ವ್ಯಕ್ತಿ. ಡಿಬೇಟ್ಸ್ ಇನ್ ದ ಪಾರ್ಲಿಮೆಂಟ್, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಹೇಳಿ. ಪಾರ್ಲಿಮೆಂಟ್ ಅಲ್ಲ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅದನ್ನು ಓದಿದ್ರೆ ಗೊತ್ತಾಗ್ತದೆ. 7,000 ಪ್ರಶ್ನೆಗಳ ಅದು ಚರ್ಚೆಯಲ್ಲಿ ಒಬ್ಬರ ಉತ್ತರ 4,000 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಆದಾಗ ಸಂವಿಧಾನ ಸಮಿತಿಯಲ್ಲಿ ಇದ್ದವರು ಹೇಳ್ತಾರೆ
ಅಂಬೇಡ್ಕರ್ ಇಸ್ ದ ರಿಯಲ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಷ್ಟೊಂದು ದೊಡ್ಡ ಪ್ರಶ್ನೆಗಳನ್ನ ಜನರಿಂದ ಒಪ್ಪಿಗೆ ಪಡೆದು ಜಗತ್ನಾಗ ಒಂದ ಸಂವಿಧಾನ ಹೆಂಗದ ಭಾರತದ ಜಗತ್ನಾಗ ಯಾವುದೋ ಸಂವಿಧಾನ ಅವೆಲ್ಲ ಸಂವಿಧಾನ ಬಹುಮತದಿಂದ ಜಾರಿಯಾಗಿದ್ದಾವೆ. ಭಾರತದ ಏಕೈಕ ಸಂವಿಧಾನ ಸರ್ವಾನುಮತದಿಂದ ಜಾರಿಯಾಗಿದೆ. ಯಾರು ಅದಕ್ಕೆ ವಿರೋಧ ಮಾಡಲಿಲ್ಲ. 292 ಮಂದಿ ಹತ್ರ ಮೇಲೆ ಸಹಿ ಅದ, ಒಬ್ರು ವಿರೋಧ ಮಾಡಿ ಚರ್ಚೆ ಭಾರಿ ಆಯ್ತು, ಒಳ್ಳೆ ಚರ್ಚೆ ಆಯ್ತು. ಏನ್ ಬೇಕು ಏನ್ ಬೇಡ ಅನ್ನೋದೆಲ್ಲ ಚರ್ಚೆ ಆಯ್ತು. ಬೇರೆ ಜಗತ್ತಿನಾಗ ಏಕೈಕ ಸಂವಿಧಾನ ಸರ್ವಾನುಮತದಿಂದ ಪಾಸ್ ಆಯ್ತು. ಅದಕ್ಕೆ ಅಂತ ಸಂವಿಧಾನಕ್ಕೆ ಈ ಜನ ಎಲ್ಲ ವಿರೋಧ ಮಾಡ್ತಾರೆ. ಅವ್ರಿಗೆ ಏನ್ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ, ಇದು ಬಹಳ ಮಹತ್ವದ. ಅವರಿಗೆ these people do not know the cultural history of India. ಭಾರತದ ಸಾಂಸ್ಕೃತಿಕ ಇತಿಹಾಸವನ್ನು ಅರಿಯದವರು ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಭಾರತದ ಸಾಂಸ್ಕೃತಿಕ ಇತಿಹಾಸವನ್ನು ಅರಿತವರು ಸಹಿತ ವಿರೋಧ ಮಾಡ್ತಾರೆ. ಅರಿಯದವ್ರು ಯಾಕೆ ವಿರೋಧ ಮಾಡ್ತಾರ? ನಿಮ್ಗೆ ಎಸ್ಸಿದಾಗ ನಮ್ಮ ಸಂಸ್ಕೃತಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ವಿರೋಧ ಮಾಡ್ತಾರೆ. ಗೊತ್ತಿದ್ದವ್ರು ಯಾಕೆ ವಿರೋಧ ಮಾಡ್ತಾರ? ನಮ್ಮ ಮೊದಲಿನ ಸಂಸ್ಕೃತಿ ಇವ್ರು ಕೊಳ್ಳಾಗ ಮಗನೇ ಇರಲಿ, ಇನ್ನವ್ರಿಗೆ ಕಸಬರಿಗನೇ ಇರಲಿ, ಇವರು ಊರು ಹೊರಗನೆ ಇರಲಿ, ಇವರು ಸಮಾನತೆ ಬಯಸಬಾರ್ದು. ಇದು ಧರ್ಮಶಾಸ್ತ್ರದಲ್ಲೂ ಬರ್ತದೆ. ಅದಕ್ಕೆ ನೀವು ನಾವು ಎಲ್ಲರೂ ಕೂಡಿ ಭಾರತದ ಸಾಂಸ್ಕೃತಿಕ ಇತಿಹಾಸವನ್ನು ಓದಿದ್ದಾರ ಹಬ್ಬ. ಒಂದ್ ವೇಳೆ ಮೊದಲಿಂದ ಧಾರ್ಮಿಕ ಕಾನೂನು ಬತ್ತಪ್ಪ ಅಂತಂದ್ರೆ ನಾವು ಭಾಳ ಕೇಳ್ತದ ಅಂತ ತಿಳುವಳಿಕೆ ಬರ್ತದೆ. ಬಹಳಷ್ಟು ಜನ ತಿಳುವಳಿಕೆ ಆಗಿಲ್ಲ, ನಮ್ಮ ಸಾಂಸ್ಕೃತಿಕ ಇತಿಹಾಸ ಗೊತ್ತಿಲ್ಲ. ಹೆಣ್ಮಕ್ಳು ಏನಂದ್ರೆ ಒದ್ದ ಗೊತ್ತಿಲ್ಲ. ದೇವ್ರ ಮುಂದೆ ಹೋಗಿ ತಮ್ಮ ತಾವು ತಪ್ಪಾಳಿ ಮಾಡ್ಕೊಂಡು ಬರ್ತಾರೆ. ನಾನು ಒಂದು ಗುಡಿ ಹೋದವರು ಗೊತ್ತಿದ್ದು ಒಂದ್ಸಲ ಎಲ್ಲರೂ ಬರ್ತಿದ್ರು, ನಮಸ್ಕಾರ ಮಾಡೋದು ಈಗ ಇಲ್ಲೊಂದು ನೋಡ್ಬೋದು, ಇಲ್ಲೊಂದು ನೋಡ್ಬೋದು, ಈಗ ಕೈ ಹಾಕಿಸ್ತಾರೆ ಕಪಾಳಕ್ಕೆ. ಏನಾರು ತಪ್ಪ ಇದ್ರೆ ಕ್ಷಮೆ ಇರಲಿ ಅಂತ ಹೇಳಿ ತಮ್ಮ ತಾವು ಪಡ್ಕೊಂಡು. ಇದು ಸಣ್ಣ ವಿಷಯ ಹೇಳ್ತೀವಿ. ಅದಕ್ಕೆ ನೀವು ಸಂವಿಧಾನ ರಕ್ಷಣೆ ಮಾಡಾಕಿಲ್ಲ. ನೀವು ಹೆಂಗೆ ರಕ್ಷಣೆ ಆಗೋದು? ದೈತ್ಯ ಶಕ್ತಿಗಳು ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ನಿಮ್ಮ ಜನರಿಗೆ, ಇನ್ನುಳಿದಂತ ಜನರಿಗೆ ನೀವು ತಿಳಿಸ್ತಾರೆ. ಒಂದೆರಡು ಮೂರು ವಿಷಯ ಹೇಳ್ತೇನೆ. ಸಾಂಸ್ಕೃತಿಕ ಇತಿಹಾಸ ಒಂದೆರಡು ಮೂರು ವಿಷಯ. ಭಾರತದೊಳಗ ಹೆಣ್ಮಕ್ಳ ಸ್ಥಿತಿ ಬಹಳ ಕೆಟ್ಟ. ಹೆಣ್ಮಕ್ಳಿಗೆ ಯಾವುದೇ ಅಧಿಕಾರ ಇಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಒಂದ್ ಕಡೆ ಬರೆದಿದ್ದು ಎತ್ರ ದೇವತಾರಂ ಅಂತ ಇತ್ತಂತ. ಎತ್ತ ದೇವ್ರ ಬಗ್ಗೆ ಅವ್ರು ಬರೆದಿದ್ರು, ಸ್ತ್ರೀ ಮತ್ತು ದೇವರ ಬಗ್ಗೆ. ಅಲ್ಲಿ ಎತ್ರ ನಾರಿ ಪೂಜತೆ ಅಂತಂದ್ರೆ ದೇವತಾರ ಅಜ್ಞಾನ. ಯಾರು ಆಜ್ಞೆ ಪಾಲಿಸುವಂತ ಹೆಣ್ಮಕ್ಕಳದ ಅವರಿಗೆ ಮಾತ್ರ. ಅದಕ್ಕಾಗಿ ಈ ಸ್ತ್ರೀಯರ ಬಗ್ಗೆ ನೀವು ನೋಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ಒಂದೆರಡು ಉದಾಹರಣೆ ಕೊಡ್ತೇವೆ. ಮಹಾಭಾರತ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಿಮ್ಮ ಭಾರತ ಸಂವಿಧಾನ ಯಾಕೆ ಉಳಿಬೇಕು ಅನ್ನೋದನ್ನ ಹಿಂದೆ ನೀವು ಕತಿ ಕೇಳಿರೋದು ಗೊತ್ತಾಗ್ತದೆ. ದ್ರೌಪದಿಗೆ ಆಗಿನ ಕಾಲದಲ್ಲಿ ಇಸ್ಪಟ್ ಆಡ್ದಾಗ ಹೆಚ್ಚು, ಈಗ ಪಗಡಿ ಆಡಿದ್ರೆ ಈಗಿನ ಕಾಲ ಇಸ್ಪಟ್. ಹಣಕ ಬಂಗಾರ ಹೊಲ ಏನೆಲ್ಲ ಹಾಕಿ ಹಸ್ತಿರ್ತಾರೆ. ಹೆಣ್ಮಕ್ಳನ್ನ ಯಾರು ಹಚ್ಚಿದಾರ? ನಮ್ಮ ಸಂಸ್ಕೃತಿ. ನಾವು ಇಸ್ಪಟ್ ಆಡಿದಾಗ ಹೆಣ್ಮಕ್ಳು ಹಚ್ಚಿದ್ವಿ. ಆಕೆ ಕೇಳಿಲ್ಲ, ಈ ಮೇಲೆ ಟ್ರೀಟ್ಮೆಂಟ್ಲಿ ವುಮೆನ್ ಅಂದ್ರೆ ಕಮೋಡಿಟಿ ವಸ್ತು ರೂಪದಾಗ ಹೆಣ್ಮಕ್ಳು ಕಂಡಿದ್ವಿ. ಇಷ್ಟೆಲ್ಲ ಗೊತ್ತಿದ್ರು ಸಹಿತ 16 ಶುಕ್ರವಾರ ಮತ್ತೆ ಯಾವ್ಯಾವ ನೂರಾಣಿ ದೇವರು ಹೋಗ್ತಿರ್ತಾರ. ನಮ್ಮ ಮನೆಯಲ್ಲಿ ಒಂದು 5 ಗಿಡ ಇದಾವ, ಅದ್ರ ಎಲೆಯೆಲ್ಲ ಕಡಿತಿರ್ತಾರ. ಯಾಕೆ ಕೇಳಿದ್ರೆ ಇವತ್ತು 16 ಶುಕ್ರವಾರ ಎಲೆಯ ಕಡಿಯೋದೇನಂದ್ರೆ ಯಾಕೆ ಗೊತ್ತೇನೆ, ವಾಸುಕಿನವ್ರು ಮಾಡ್ತಾರಲ್ಲ. ನಾವು ಶತಮಾನದಿಂದ ಬಂದದ ವಾಸುಕಿನವ್ರು ನೋಡಿ ಮಾಡೋದು. ಒಂದಲ್ಲಿ ಎರಡಲ್ಲ, ಯಾರಿಗೆ ಅಧ್ಯಯನ ಅವಾಗಿಂದ ಬಂದದ. ಇದು ಒಂದು ಉದಾಹರಣೆ. ಮತ್ತೊಂದು ಉದಾಹರಣೆ ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಆ ದೇವ್ರ ಮೇಲೆ ಬಹಳ ಭಕ್ತಿ ಇತ್ತಂದ್ರೆ ಜಗಳ. ಆ
ಅಲ್ಲಿ ಹೇಳೋದು ಆ ವಿಷಯಗಳನ್ನ ಹೇಳೋದು. ಆದ್ರೆ ಮತ್ತೊಂದು ಹೇಳ್ತೇನಲ್ಲ, 1868 ಇಸ್ವಿಯೊಳಗ ಒಂದು ಕಾನೂನು ಆಯ್ತು, ಹೆಣ್ಮಕ್ಳು ಮೇಲು ಬಟ್ಟೆ ತೊಡಬಹುದು, ಬ್ಲೌಸ್. ಅಂದ್ರೆ ಇದರ ಅರ್ಥ ಅದ್ರ ಹಿಂದಿಲ್ಲಾಗಿತ್ತೇನು? ಪೇಶ್ವಾಯಿ, ಈ ಪುನಾದ ಪೇಶ್ವಾಯಿ ಮಹಾದೇವರಾವ್ ಪೇಶ್ವ ಇದ್ದ ಅವನ ಕಾಲದೊಳಗ ಕೇರಳ ತನಕ ಹಬ್ಬಿತ್ತು. ಆದಾಗ ಹೆಣ್ಮಕ್ಳು ಮೇಲು ಬಟ್ಟೆ ತೊಡಬಾರ್ದು, ಮಾತ್ರ ಬ್ಲೌಸ್ ತೊಡಬಾರ್ದಂತೆ. ನೆಗೆಲ ಅಂತೇಳಿ ಹೆಣ್ಮಕ್ಳು ಅದ್ರ ವಿರೋಧ ಬಂಡೆ ಆಗ್ತದೆ. ಜವಾಬ್ ಕೊಟ್ಟರು ಖರೆ ಆ ಕಾನೂನು ತರಿಸಳ. ಹೀಗಾಗಿ 1868 ಇಸ್ವಿಯೊಳಗ ಬ್ರಿಟಿಷ್ ಸರ್ಕಾರ ಹೆಣ್ಣು ಮಕ್ಕಳು ಮೇಲ್ಬಟ್ಟೆ ತೊಡಬೇಕಂತೇಳಿ ಜಾರಿರು. ಅದಕ್ಕೆ ಇನ್ನಾದ ಕಾರಣ ಅಂತಿದ್ದು, ಯಾರು ಬಂದ್ರೆ ಬಡಿ ಪುಸ್ತಕ ಈಗಲೂ ಅಂತಿದ್ದು. ಯಾಕಂದ್ರೆ ಆದ್ರೆ ಎಲ್ಲ ಹೆಣ್ಮಕ್ಳಿಗೆ, ನಮ್ಮ ಅಕ್ಕಂಗಿಯರಿಗೆ, ನಮ್ಮ ಹಿರಿಯರಿಗೆ ಮೇಲ್ಬಟ್ಟೆ ಹಾಕೋದಿಲ್ಲ. ಈಗಲೂ ಸಂಸ್ಕಾರ ಏನಂತೇಳಿ, ಯಾರಿಲ್ಲ ಅವ್ರಿಗೆ ಕೊಡ್ಬೇಕು. ಯಾರಾದ್ರೂ ಮನೆಗೆ ಬಂದ್ರಂದ್ರೆ ಒಂದು ಬ್ಲೌಸ್ ಕೊಡುವಂತ ಪದ್ಧತಿ ಯಾಕೆ ಬಂದದ? ಅದು 1868 ಕಾನೂನಿನಿಂದ ನಿಮ್ಮಲ್ಲಿದ್ರೆ ನೀವು ಕೊಡ್ಬೇಕು. ಇದು ಒಂದು ಎರಡನೇ ಸಣ್ಣ ಉದಾಹರಣೆ. ಆಮೇಲೆ ಹೆಣ್ಮಗಳು ತಿಳ್ಕೊಂಡಪ್ಪ, ಗಂಡ ತಿಳ್ಕೊಂಡ್ರೆ ಹೆಣ್ಮಗಳು ಸಣ್ಣ ಮದುವೆ ಮಾಡಿರ್ತಾರ. ಅವಳಿಗೆ ವಿಧವಾ ಪುನರ್ಭವ ಇರಲಿಲ್ಲ. ಕೂದಲನ್ನು ಬೋಳಿಸ್ತಾ ಇದ್ರು, ಸಾಕಿದ್ರು ಹುಬ್ಬನ್ನು ಬೋಳಿಸ್ತಾ ಇದ್ರು, ನಾವು ಬಟ್ಟೆ ಕಲಿಸ್ತಾ ಇದ್ರು. ತಂಗಳನ್ನ ಒಂದು ದಿವಸ ಒಂದು ಸಲ ಹುಡುಕ್ ಹಾಕ್ತಿದ್ರು ತಮ್ಮ ಮಕ್ಕಳು. ಹಾಗೆ ಇಷ್ಟೊಂದು ಅನ್ಯಾಯ ಜಗತ್ತಿನಲ್ಲಿ ಎಲ್ಲಿ ಸ್ವಾಮಿ ವಿವೇಕಾನಂದ ಜಗತ್ತಿನಲ್ಲಿ ಭಾರತದಷ್ಟಂತ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗಿದ್ರೆ ಅದು ಬೇರೆ ಇರಲಿಲ್ಲ, ಭಾರತದಾಗ ಆಗಿತ್ತು. ರಾಜಾರಾಮ್ ಮೋಹನ್ ರಾಯ್ ಹೋರಾಟ ಮಾಡಿದ ಸತಿ ಸಹಗಮನ ಪದ್ಧತಿ. ಗಂಡ ಸತ್ತಂದ್ರ ಹ್ಯಾಂಗೆ ಅವನು ಸಂಗಾಟ ಸತ್ತ, ಅವನು ಹ್ಯಾಂಗೆ ಮಾಡಿದ? ರಾಜಾರಾಮ್ ಮೋಹನ್ ರಾಯ್ ತಾವು ಜೈ ಮೋಹನ್ ಅಂತ ಹೇಳಿದ್ದ. ಆ ಜೈ ಮೋಹನ್ ಸಣ್ಣ ಇದ್ದ, ಮದುವೆ ಇತ್ತು. 9 ವರ್ಷದ ಹುಡುಗಿ ಚಿತೆ ಮೇಲೆ ಗಂಡ ಮಲಿಸಿದ್ರು. ಅವಳಿಗೆ ಅಪ್ಪ ಚಪ್ಪಡಿ ಹಾಕಿ ಅವನು ತಿಳಿಯಲ್ಲ ಅದ್ರ ಮೇಲೆ ಕೊಟ್ಟರು. ತೆಗ್ತಾರೆ ಕೈಲಿ. ಆಮೇಲೆ ಈ ಕಡೆ ನಗಾರಿಗಳು ಭರ್ಸಾಕತ್ರು, ಢೋಲ್ಗಳು ಭರ್ಸಾಕತ್ರು, ತಮಟೆಗಳು ಭರ್ಸಾಕತ್ರು. ಆಕಿ ಗಿಂಟೆ ಹಚ್ಚಿದ್ರು, ಆಕಿ ಒದರೋದ, ಆಕಿ ಚೀರಾಡದಾಗ ಜೀವಂತ ಸುಖ ಹೋಗಿಲ್ಲ. ಕೇಳಿಕೊಂಡ್ರು. ಅದನ್ನ ಯಾರು ನೋಡ್ರು? ರಾಜಾರಾಮ್ ಮೋಹನ್ ರಾಯ್ ನೋಡಿದ. ನನ್ನ ಮನ್ಯಾಗ ನನ್ನ ತಮ್ಮ ಹೆಂಡತಿ ಈ ರೀತಿ ಸೂತ್ರಲ್ಲ, ಈ ಸಮುದಾಯ, ಈ ಧರ್ಮ ವ್ಯವಸ್ಥೆ ಸುಟ್ಟಿತಲ್ಲ ಹೇಳಿ ರಾಜಾರಾಮ್ ಮೋಹನ್ ರಾಯ ನೋಡಿದ. ಅದಕ್ಕವ ಹೋರಾಟ ಶುರು ಮಾಡಿ ಸತಿ ಸಹಗಮನ ಪದ್ಧತಿ ಬಂದ. ಇದಕ್ಕೊಂದು ಉದಾಹರಣೆ ಮತ್ತೊಂದು ಕೊಡ್ತೇನೆ. ಶಾಹು ಮಹಾರಾಜ್ ಇತಿಹಾಸ ಕರೀತಾರೆ. ಇತಿಹಾಸ ಜನ ಹೇಳ್ರೆ ಏನು ತ್ರಾಸ ಆಗೋದಿಲ್ಲ, ಅಡವು ಕೆಡಿಸಿದರೆ ಎಲ್ಲರೂ ಯಾರು ಇತಿಹಾಸ ತಗೊಂಡು ಕೊಡ್ತಾರೆ. ಇತಿಹಾಸ ಭಾಳ ಬಂದದ. ಏನಂತ ಹೇಳಿದ್ರೆ ಅದನ್ನ ಹೇಳಿ ಶಾಹು ಮಹಾರಾಜ್ ಕಳೆದು. ಹಿಸ್ಟ್ರಿ ಗಿವ್ಸ್ ಇನ್ಸ್ಪಿರೇಷನ್. ಇತಿಹಾಸವು ನಿಮಗೆ ಪ್ರೇರಣೆಯನ್ನು ನೀಡುತ್ತದೆ. ಇನ್ಸ್ಪಿರೇಷನ್ ಕ್ರಿಯೇಟ್ಸ್ ಅವೇರ್ನೆಸ್. ನಿಮಗೆ ಸಿಕ್ಕಂತ ಸ್ಫೂರ್ತಿ ಜಾಗೃತಿ ಉಂಟು ಮಾಡುತ್ತದೆ. And awareness makes them thoughtful or strong. Thoughts, ವಿಚಾರಗಳನ್ನು ಹುಟ್ಟುಹಾಕ್ತವೆ. And thoughtful person become powerful. ವಿಚಾರವಂತರು ಬಲಶಾಲಿ ಆಗುತ್ತಾರೆ. And powerful people rule the nation. ಬಲಶಾಲಿಗಳು ರಾಷ್ಟ್ರವನ್ನು ಆಳುತ್ತಾರೆ. ಅದಕ್ಕಾಗಿ the man who forgets his own history can't make new history ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ. ಚರಿತ್ರೆಯನ್ನು ಓದದವರು, ಇತಿಹಾಸವನ್ನು ಓದದವರು ಹೊಸ ಚರಿತ್ರೆಯನ್ನು ನಿರ್ಮಿಸಲಾಗುತ್ತದೆ. ಅದಕ್ಕೆ ಸಂವಿಧಾನ ಎಷ್ಟು ಮಹತ್ವೈತಪ್ಪ ಅನ್ನೋ ಸಲುವಾಗಿ ಒಂದು ಸ್ವಲ್ಪ ಹಿಂದಿನ ಚರಿತ್ರೆ ಹೇಳ್ಬೇಕು. ಗೊತ್ತಾದ ವಿಷಯ ನಿಮ್ಗೆ ತಿಳಿಯೋದು ಸಂವಿಧಾನ. ಯಾಕಂದ್ರೆ ಈಗ ಬಹಳಷ್ಟು ಮಂದಿ ಅದು ವಿರೋಧ ಮಾಡಕ್ಕಾಗ್ತಾರೆ. ಅಲ್ಲಿ ಒಂದೆರಡು ಪಾಯಿಂಟ್ ಹೇಳಿದೆ. ಸೆಕ್ಯುಲರ್ ಅಂತ ಬಂದದ ಶಬ್ದ ಮತ್ತು ರಿಸರ್ವೇಶನ್ ಅಂತ ಬಂದದ. ಅದ್ರ ಬಗ್ಗೆ ಹೇಳ್ತೇನೆ. ನೀವು ಶಾಹು ಮಹಾರಾಜ್ ಹೇಳ್ತೇನೆ ಅಂತ. ಶಾಹು ಮಹಾರಾಜ ಮುದೋಳ ದತ್ತಕ್ಕೆ ಹೋದರು ಕೊಲ್ಲಾಪುರ. ಮೊದಲು ಹೂಕೃತಿ ಪೂರ್ವದಲ್ಲಿ ಅವರು ಕಾಗದ ಘಾಟಿಗೆ ಮನೆತನ ಅವರಿಗೆ ದತ್ತಕ್ಕೆ.
ಶಾಹು ಮಹಾರಾಜನ ಚಿತ್ರಾಣ ನೋಡಿದರೆ ಅತಿ ದಷ್ಟಪುಷ್ಟ. ಅವು ಯಾವಾಗ ಹೋದ್ರು 1884 ಇಸ್ವಿಯಾಗ ಅವ್ರವ್ವ 14 ವರ್ಷದಾಗಿದ್ದಳು, ಅವ್ರ ಅಜ್ಜಿ 24 ವರ್ಷದಾಗಿದ್ದರು. ನಿಮ್ಗೆ ವಿಚಿತ್ರ ಅನಿಸ್ತು. ಶಾಹು ಮಹಾರಾಜನ ವಯಸ್ಸು 10, ಅವ್ರವ್ವನ ವಯಸ್ಸು 14, ಅವ್ರ ಅಜ್ಜಿ ವಯಸ್ಸ 24. ಹಿಂಗ್ಯಾಕಪ್ಪ ಅಂತಂದ್ರೆ ಅವ್ರ ಅಜ್ಜಿ ಸಣ್ಣ ಮದುವೆ ಮಾಡಿದ್ರು. ಗಂಡ ಸತ್ತ, 2ನೇ ಶಿವಾಜಿ ಅಂತ ಸತ್ತವ. ಪುನರ್ವಿವಾಹ ಇರಲಿಲ್ಲ, ವಿಧವಾ ಪುನರ್ವಿವಾಹ ಇರಲಿಲ್ಲ. ಒಂದ್ರ ಗಂಡ ಸೇಯಬೇಕು, ಇಲ್ಲಾಂದ್ರ ದತ್ತಕ್ ತಗೊಂಡು ರಾಜ ಮುಂದುವರ್ಸ. ಯಾಕೆ ದತ್ತಕ್ ತಗೊಂಡು ನಿಯಮ ಪ್ರಮಾಣ ಮತ್ತು ಸಣ್ಣ ಇರ್ತ ಮದುವೆ ಮಾಡಿ ದತ್ತಕ್ ಕೂತು. ಅದು 9 ವರ್ಷ ಕೊಡೋದಕ್ಕೆ ಅವನು ಸತ್ತ. ಮನೆಯಾಗಿ 14 ವರ್ಷದ ಒಬ್ಬಕ್ಕಿದ್ದಳು, ಆಕೆ ಗಂಡ ತೀರ್ಕೊಂಡು. ಶಾಹು ಮಹಾರಾಜನ ಯಾವಾಗ ಕೊಂಡ್ರು? 14 ವರ್ಷ ಆಗಿತ್ತು. ಶಾಹು ಮಹಾರಾಜ 10 ವರ್ಷ ಆಗಿತ್ತು. 4ನೇ ಶಿವಾಜಿ ಸತ್ತ ಮೇಲೆ ಶಾಹು ಮಹಾರಾಜ ದತ್ತಕ್ಕೆ ಹೋಗ್ತಾರೆ. ನೋಡ್ತಾನೆ, ನನ್ನವು ನನಗಿಂತ ಸಣ್ಣಾಗಿ ಅನ್ಸಾಗ, ನನ್ನ ಅಜ್ಜಿ ನನಗಿಂತ ಸಣ್ಣಾಗಿ ಅನ್ಸಾಗದ. ಏನಿಲ್ಲ, ಆಳ್ದಾಗ ಗೊತ್ತಾಯ್ತು ಪುನರ್ವಿವಾಹ ಈ ದೇಶದಲ್ಲಿಲ್ಲ. ಒಂದು ಗಂಡನ ಸತ್ತು ಹೋಗ್ಬೇಕು, 4 ಬಟ್ಟೆ ಹೊಡ್ಕೊಂಡು ಮನ್ಯಾಗ ಕುಂದಿರ್ಬೇಕು ಅನ್ನುವಂಥ ವಿಚಾರ ಇತ್ತು. ಅದಕ್ಕಾಗಿ ಅರಸ ಮನೆತನದ ಹೋದ್ರೆ ಮನ್ಯಾಗ ಶಾಹು ಮಹಾರಾಜ ಭಾಳ ಸಣ್ಣ ಇರ್ತಂತೆ ವಿಷಯ. ಅದಕ್ಕಾಗಿ ಜಗತ್ತಿನೊಳಗೆ ನಾವು ಕೊಲ್ಲಾಪುರ ರಾಜ್ಯದಾಗ ಹೇಳಕತ್ತಿಲ್ಲ, ಜಗತ್ತಿನೊಳಗ ಹೆಣ್ಮಕ್ಳ ಮದುವೆ ವಯಸ್ಸ 17 ಇರಬೇಕು ಅಂತ ಹೇಳಿ ಶಾಹು ಮಹಾರಾಜ್ ಮೊದಲು ಕೊಲ್ಲಾಪುರ ರಾಜ್ಯದಾಗ ಏನ್ ಮಾಡಿದ್ರು? ಕಾನೂನು ಮಾಡಿದ್ರು. ಮೊದಲನೇ ಕಾನೂನೇ ಶಾಹು ಮಹಾರಾಜನ ಕಾಲ. 8ನೇ ವಯಸ್ಸಿಗಾಗ್ಬೇಕು ಮದುವೆ, 17ನೇ ವಯಸ್ಸಿಗಾಗ್ಬೇಕಂತ ಹೇಳಿ. ಅಷ್ಟೇ ಅಲ್ಲ, ತನ್ನ ತಂಗಿಯನ್ನು ಹೋಳ್ಕರ್ ಮನೆತನ ಕೊಟ್ಟು. ಇವರು ಮರಾಠ ಮನೆತನ, ಕ್ಷತ್ರಿಯರು ಹೋಳ್ಕರ್ ಮನೆತನ ಕೊಡುವರು. ಮೊದಲನೇ ಸಲ ಅರಸ ಮನೆತನದೊಳಗ ಅಂತರ್ಜಾತಿ ವಿವಾಹವನ್ನು ಮಾಡಿದ್ರು. ಈ ರೀತಿ ಪ್ರೇರಣೆ ಎಲ್ಲಿಂದ ಸಿಗ್ತೀವಲ್ಲ? ಜ್ಯೋತಿಬಾ ಫುಲೆಯಿಂದ ಪ್ರೇರಣೆ ಸಂವಿಧಾನದೊಳಗ, ಶಾಹು ಮಹಾರಾಜನ ಪ್ರೇರಣೆ, ಬಸವಣ್ಣವರ ಪ್ರೇರಣೆ ಇರಲಿಲ್ಲ. ಅಂತ ಸಂವಿಧಾನ ಇವರು ನಾಶ ಮಾಡಾಗಿದ್ದಾರೆ. ಬಹಳ ದೊಡ್ಡ ವಿಶೇಷ. ಮೋಹನ್ ಭಾಗವತ್ ಅವರು RSS ದೊಡ್ಡ ಲೀಡರ್. ಅವ್ರ ಮನೆ ಹೇಳಿದ್ದಾರೆ, 3 ಮಕ್ಕಳ ಎಷ್ಟ ನಮ್ಮ ಸಂಖ್ಯೆ ಕಡಿಮೆ ಆಗೈತಿ, ಜನಸಂಖ್ಯೆ ಎಷ್ಟಾಗಿದೆ, ಏನೇನು ಸಮಸ್ಯೆ ಇದೆ ದೇಶದೊಳಗ, ಆದ್ರೂ ಅವ್ರು ಘೋಷಣೆ ಕೊಟ್ಟರು. ಎಲ್ಲರೂ 3 ಮಕ್ಕಳ ಆಗಿರುತ್ತೆ. ಯಾರ್ಯಾರು ಪಾಲನೆ ಮಾಡ್ತಾರೋ ಅವ್ರು ಮಾತಾಡ್ತಿರ್ತಾರೆ. ಯಾರ್ಯಾರು ತಗೊಂಡ್ರೆ ತಗೊಂಡ್ಯಾಕ ಹೋಗಿ, ಬಟ್ ಹೇಳಬೇಕಲ್ಲ ಈ ವಿಷಯ. ಇದ ಸಿದ್ದೇಶ್ವರ ಸ್ವಾಮಿಗೆ ಏನ್ ಹೇಳ್ತಾರೆ? ನಮ್ಮ ಸಿದ್ದೇಶ್ವರ ಅಪ್ಪೋಡ ಭಾಳ ಚಂದ ಹೇಳ್ತಾರೆ, ವೇರ್ ಈಸ್ ಹೆವನ್, ಸ್ವರ್ಗ ಎಲ್ಲಿದೆ ಅಂತ ಕೇಳಿದ ಮೇಲೆ ಅವ್ರು ಹೇಳ್ತಾರೆ, ಹಿಯರ್ ಈಸ್ ದ ಹೆವನ್ ವೇರ್ ದೇರ್ ಈಸ್ ದ ಬಿಗ್ ನೇಷನ್ ಅಂಡ್ ಸ್ಮಾಲ್ ಪಾಪ್ಯುಲೇಷನ್. ಸ್ವರ್ಗ ಎಲ್ಲಿದೆ? ರಾಷ್ಟ್ರ ವಿಶಾಲ ಇರಬೇಕು, ಜನಸಂಖ್ಯೆ ಕಡಿಮೆ ಇರಬೇಕು. ಭಾಗವತವ್ರು ಯಾರು ಹೇಳಿದ್ರು? ನಮ್ಮ ಸಿದ್ದೇಶ್ವರ ಅಪ್ಪೋಳ ಸಿದ್ದೇಶ್ವರ ಅಪ್ಪೋಳಿಂದ ಹೇಳಿದ್ದಾರೆ, ಸ್ವರ್ಗ ಎಲ್ಲಿದೆ? ವೇರ್ ಈಸ್ heaven, here is the heaven where there is a big nation and small population. ಮತ್ತೆ ಸ್ವರ್ಗದತ್ತೆ, here is the heaven, ಎಲ್ಲದ? The armor is empty and granary is full. ಶಸ್ತ್ರಾಸ್ತ್ರಗಳಿಂದ ಬರಿದಾಗಿರ್ಬೇಕು, ದವಸ ಧಾನ್ಯಗಳಿಂದ ಗೋಡಾವಣೆ ತುಂಬಿರಬೇಕು, ಅಲ್ಲಿ ಸ್ವರ್ಗದಂತೆ ನಮ್ಮ ಸಿದ್ದೇಶ್ವರ ಒಪ್ಪಳಿ. ಲಕ್ಷ್ಯ ನಾನು ಯಾಕೆ ಹೇಳ್ತಾ ಇದ್ದೇನು? ಸಂವಿಧಾನಕ್ಕೆ ಬಂದಂತ ಗಂಡಾಂತರಗಳು ಹೇಳಕತ್ತೇನೆ. ಬಸವಣ್ಣವ್ರು ಬಹಳ ಚಂದ ಹೇಳಿದ್ದಾರೆ, ಒಬ್ರು ಪಾಲನೆ ಮಾಡಕ್ ತಯಾರಿಲ್ಲ. ಅವರಂತ ಶ್ರೇಷ್ಠ ವಿಚಾರಗಳನ್ನ ಜಗತ್ತಿನ ಮತ್ತೆ ಹೇಳಿಲ್ಲ. ಅವ್ರು ಈಗ ಹೇಳ್ತಾರಲ್ಲ, ಈಗ ಎಲ್ಲರೂ ಕೂಡಿ ಏನಂದ್ರೆ ಬುದ್ಧ ವಂದನೆ ಮಾಡಿ ಪಾಣಾತಿಪಾತ ವೇರಮಣಿ ಶಿಕ್ಷಾಪದಂ ಸಮಾಧಿಯಾಮಿ ಅದೇನಾದಾನ ವೇರಮಣಿ ಶಿಕ್ಷಾಪದಂ ಸಮಾಧಿ. ಇದನ್ನ ಅವರು ಬಹಳ ಚಂದ ಕನ್ನಡದಾಗ ಬಸವಣ್ಣವರು ನಳಬೇಡ ಪದಬೇಡ ವಿಷಯ ನೋಡಬೇಡ ತನ್ನ ಬಂಧಿಸಲೇಬೇಡ ಇದನ್ನು ಹೇಳಲೇಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಇದು ಹೇಳಿದವಲ್ಲ ಬುದ್ಧನ ಇದೇನು ಪಂಚಶೀಲಗಳಿದಾವ ಅದನ್ನ ಅವ್ರು ನಮ್ಮ ಕನ್ನಡದಾಗ ಹೇಳಿದ್ದಾರೆ. ಕೊನೆಗೆ ಭಾಗ
ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅವ್ರು ಎಂತ ಹೇಳಿಲ್ಲ, ಶುದ್ಧ ಆಗ್ಬೇಕಾದ್ರೆ ಗೋಮೂತ್ರ ಮತ್ತು ಗಂಗಾ ನದಿ ಜಲ ಸೇರಿಸಿದ ಅಂತೇಳಿ ಏನು ಹೇಳಿದಾರ? ಹೇಳಿಲ್ಲ. ನಾವು ಕೇಳಾಗ್ತಾ ಇಲ್ಲ. ಶುದ್ಧ ಸಲುವಾಗಿ ಗಂಗಾ ಜಲ ಬೇಕಾಗಿತ್ತು, ಗೋಮೂತ್ರ ಬೇಕಾಗಿತ್ತು. ಇಲ್ಲ, ಬಸವನವ್ರು ಎಷ್ಟು ಚಂದ ತಲಬೇಡ ತಲಬೇಡ ಹೆಂಗಿರ್ಬೇಕಪ್ಪ ನೀ ಅನ್ಯರಿಗೆ ಸ್ವಲ್ಪ ಎಂತ ಚಂದ ವಿಚಾರ ಹೇಳಿದಾರೆ. ಈಗಿನ ಮಂದಿ ಏನ್ ಮಾಡಿದ, ಗೋಮೂತ್ರ ಗಂಗಾ ಜಲ ತಂದು ಶುದ್ಧೀಕರಣ ಮಾಡಾಕ ನೀವು ಮನೆ ಗೃಹ ಪ್ರವೇಶ ಮಾಡೋಣ ಏನು ಮಾಡಿರ್ಬೇಕು ಹಿಂಗೆ ಅನ್ಸ್ತದ. ಸುಮ್ಮನೆ ಯಾರು ಕೆಟ್ಟ ತಿಳ್ಕೋರಿ ನಂಗೆ ಅನ್ಸ್ತದ. ಇದು ಸತ್ಯ ಏನೈತಿ ಅಂತ ಇದನ್ನ ಕುವೆಂಪು ಅವ್ರು ಭಾಳ ಚಂದ ಹೇಳಿದಾರೆ. ಏನ್ ಹೇಳಿದಾರ? ದಕ್ಷಿಣದ ಕತ್ತೆ ಉತ್ತರದ ಕಾಶಿಯಲ್ಲಿ ನಿಂತಿದ್ದರೆ ಅದನ್ನು ಕುದುರೆಯಾಗಬಲ್ಲದೆ ಅಂತ ಯಾರು ಹೇಳ್ತಾರ? ನಮ್ಮ ಕುವೆಂಪು. ಅದಕ್ಕೆ ಸಂವಿಧಾನದೊಳಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತೇಳಿ ಓದಿದ್ರು. ರಾಜನೀತಿ ನಿರ್ದೇಶಕ ತತ್ವಗಳು ಅದ್ರಾಗದ ಏನಂತೇಳಿ ನನ್ನ ಲಕ್ಷಣ ನೆನಪಿಲ್ಲ. ಆರ್ಟಿಕಲ್ 51 ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಳಿ ನೀವು ನೋಡ್ಕೊಳ್ರಿ. ನಾ ತಪ್ಪು ಹೇಳಿದ್ರೆ ನೀವು ನಿಮ್ಮ ತಿದ್ದುಪಡಿ ಮಾಡ್ರಿ. ನಾನು ಫೋನ್ ಇತ್ತಂದ್ರೆ ಸರ್ ತಪ್ಪು ಹೇಳ್ರಿ ಅಂತ ತಿದ್ದುಪಡಿ ಮಾಡ್ಕೊಳ್ರಿ. ಆರ್ಟಿಕಲ್ 51 ಅದ್ರ ABCD ಎಲ್ಲ ಇದಾವಲ್ಲ. It is the duty of the government to create the scientific temper among its citizens. ಪ್ರಜೆಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸೋದು ಸರ್ಕಾರದ ಜವಾಬ್ದಾರಿ ಅದ. ಅದನ್ನು ಬಸವನವ್ರು ಹೇಳಿದಾರೆ. ಮರ್ತಲೋಕ ಸ್ವರ್ಗಲೋಕ ಬೇರೆಂಬುದು ಕಾಣಿರೋ ಮುಚ್ಚಿಕೊಂಡ್ರೆ ಯಾಕಂದ್ರೆ ಮ್ಯಾಲಿಗೆ ಸ್ವರ್ಗ ಕೆಳಗೆ ನರಕಿಲ್ಲ, ಆಚಾರ್ಯವೇ ಸ್ವರ್ಗ ಅನಾಚಾರ್ಯವೇ ನರಕ ಆಗ್ತದೆ. ನಾವು ಕೇಳತ್ತೆ ಆ ಸೈಂಟಿಫಿಕ್ ವಿಚಾರನ ಬಾಬಾ ಸಾಹೇಬ್ ಸಂವಿಧಾನದಾಗ ಆಯ್ತಾ. ಬಸವಣ್ಣವರು ನಾವು ಸಂವಿಧಾನ ತೆಗೆದು ಇದು ಯಾರ ಸಂವಿಧಾನ? ಬಸವಣ್ಣವರ ಸಂವಿಧಾನ ಇದು, ಬುದ್ಧರ ಸಂವಿಧಾನ ಇದು, ಛತ್ರಪತಿ ಶಿವಾಜಿನ ಸಂವಿಧಾನ. ಛತ್ರಪತಿ ಶಿವಾಜಿನ ಯಾಕೆ ಹೊರಗತ್ತೇನೆ? ಮೊದಲನೇ ಸಲ ಖಡ್ಗ ಕೈ ಹಾಕಿದ್ದಾರೆ ಶೂದ್ರ ಮಂದಿಗೆ. ಈ ಭಾರತದೊಳಗ ಕ್ಷತ್ರಿಯರು ಅಷ್ಟಲ್ಲ, ಶೂದ್ರರು ಸಹಿತ ಕೈಯೊಳಗ ಖಡ್ಗ ಕೊಟ್ಟರು. ವರ್ಣ ವ್ಯವಸ್ಥೆಯನ್ನು ಮುರಿದು ಹಾಕಿದರು ಛತ್ರಪತಿ ಶಿವಾಜಿ. ಖಡ್ಗ ಕೊಡುವುದಂದ್ರೆ ಏನು? ದೇಶ ರಕ್ಷಣೆಗಾಗಿ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಿಲ್ಲ, ಎಲ್ಲರೂ ರಕ್ಷಣೆ ಮಾಡ್ಬೇಕಂತೇಳಿ ಮೊದಲನೇ ಸಲ ಅದನ್ನ ಏನ್ ಮಾಡಿದ್ರು? ಮುರೇನ ಬಹಳಷ್ಟು ಮಂದಿ ತ್ರಾಸ ಆಯ್ತು. ಏನಂತೇಳಿ ಇನ್ನು ಮುಂದ ಬರ್ತಪ್ಪ ಸಮಸ್ಯೆ. ಮನೋಧರ್ಮಶಾಸ್ತ್ರದ ಪ್ರಕಾರ ಈ ದೇಶ ನಡೆಯುವಂತೆ ಛತ್ರಪತಿ ಶಿವಾಜಿ ಆಗಲಿ ಶಾಹು ಮಹಾರಾಜ್ ಆಗಲಿ ಪಟ್ಟಾಭಿಷೇಕ ನಿರಾಕರಣೆ ಮಾಡಿದ್ರು. ಏನು ಕ್ಷತ್ರಿಯಲ್ಲ, ನೀನು ಶೂದ್ರಿದೆ, ಶೂದ್ರರಿಗೆ ರಾಜ ಬರುವುದಿಲ್ಲ ಅಂತ ಅವ್ರು ಎಂದೆಂದು ಗುಲಾಮ್ ಇರ್ತಾರೆ. ಛತ್ರಪತಿ ಶಿವಾಜಿಯ ರಾಜಾಭಿಷೇಕವನ್ನು ನಿರಾಕರಣೆ ಮಾಡಿದ್ರು. ಶಾಹು ಮಹಾರಾಜ್ ಸಹಿತ ಅದಾಗಿದೆ. ಅವರು ಅರಸನಾದವನಿಗೆ ಯಾವ ಮಂತ್ರ ಅನ್ಬೇಕು ಅನ್ನೋದು ನೇಮ. ವೇದ ಪ್ರಕಾರ ಮಂತ್ರ ಅನ್ನೋದು ಏನ ಪುರಾಣ ಪ್ರಕಾರ ಅನ್ನೋದು ಅಂತ ಹೇಳಿದ್ದು. ಶಾಹು ಮಹಾರಾಜ್ ಪುರಾಣ ಪ್ರಕಾರ ಮಂತ್ರ ಅಂತಿದ್ರು. ಅವನು ನದಿ ಸ್ನಾನ ಮಾಡೋದು ತೆಗೆದು ಕೇಳಿದ, ಹಿಂಗೆ ಯಾಕೆ ಆಗ್ತೀವಿ? ಶೂದ್ರದಾಗ ಶಾಹು ಮಹಾರಾಜ್ ಏನಿದಾನ ಶೂದ್ರ. ಆಮೇಲೆ ಶಾಹು ಮಹಾರಾಜ್ ವಿಚಾರ, ನನ್ನಂತ ಅರಸರ ಇವರು ಶೂದ್ರ ಅಂತ ಅಂದ್ಮೇಲೆ ಇನ್ನು ಉಳಿಕೆದವ್ರ ಸಮುದಾಯ ಏನಾಗ್ತಿರ್ಬೇಕು, ಅದಕ್ಕೆ ಕಾರಣ ಏನಾಗ್ತಾರೆ ವಿಚಾರ ಮಾಡಿದ ಮಹಾತ್ಮ ಜ್ಯೋತಿರಾವ್ ಫುಲೆ ಬರಹಗಳ ಕಡೆಗೆ ಹೋಗಿ ತಗದ ಮಹಾತ್ಮ ಜ್ಯೋತಿರಾವ್ ಫುಲೆ ಹೇಳಿದ್ರು, ವಿದ್ಯಾವಿನ ಮತ್ತಿಗೆಲೆ, ಮತಿವಿನ ಗತಿಗೆಲೆ, ಗತಿವಿನ ಗತಿಗೆಲೆ, ವಿತ್ತವಿನ ಶೂದ್ರ. ಇದಕ್ಕೆಲ್ಲ ಕಾರಣ ಶಿಕ್ಷಣ. ವಿದ್ಯಾವಿನ ಮತಿಗೆ ವಿದ್ಯೆ ಇಲ್ಲದೆ ಮತಿ ಹೋಯ್ತು. ಮತಿ ಅಂದ್ರೆ ಜ್ಞಾನ, ಮತಿವಿನ ಗತಿಗೆ ಜ್ಞಾನ ಇಲ್ಲ ಯಾಕಂದ್ರೆ ಗತಿನ ಹೋಗ್ತದೆ. ಮತ್ತ ಗತಿ ಇಲ್ಲ ಯಾಕಂದ್ರೆ ಬಿಟ್ಟು ಹೋಯ್ತು. ನಿಮ್ಗೆ ಗತಿ ಬೇಕಲ್ಲ, ನಿರಂತರ ಬದಲಾವಣೆ ಆಗ್ತದೆ. ಅದಕ್ಕಾಗಿ ಬೇರೆಯವರ ವಿಚಾರ, ಶಾಹು ಮಹಾರಾಜರ ವಿಚಾರ, ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದೊಳಗೆ ಹಾಕೋದು. ನನಗೆ ಕೊಟ್ಟದ ಟೈಮ್ ಇರಾಕಬೇಕು. ಆದರೂ ಸಹಿತ ಬಾಬಾ ಸಾಹೇಬ್ ಸಂವಿಧಾನ ಅರ್ಪಣೆ ಮಾಡುವಾಗ ಏನು ಹೇಳಿದ್ರು ಸ್ವಲ್ಪ ಹೇಳೋದು. ಈಗ ನೀವು ಏನಾರ ಇದ್ದೀರ ಚಂದ ಚಂದ ಅಡ್ಗೋಡ್ ಹಾಕಿ ಕುರ್ಚಿ ಮೇಲೆ ಕೂತು ಸ್ಟೇಜ್ ಮೇಲೆ ನಾ ಮಾತಾಡಿದೆ, ನೀವು ಕೂತು ಕೇಳಾಕತ್ತೇವೆ. ರೈಟ್ ಟು ಎಕ್ಸ್ಪ್ರೆಷನ್ ಕೇಳಾಕತ್ತಿದ್ರೆ ಕೇಳೋ ಅಧಿಕಾರ ಐತಿ, ಮೊದಲಿಲ್ಲ ಇತ್ತು.
ಕೇಳಿದ್ರೆ ಕಿಮ್ಯಾಗ ಕಾಸಿನ ಸೀಸು ಬಳಸ್ರಿ ಅಂತ ಹೇಳಿ ಬರ್ತಾರೆ. ವೇದಗಳನ್ನು ನುಡಿದಿದ್ದಾದ್ರೆ ಅದನ್ನ ಕೇಳಿದ್ದಾದ್ರೆ ನಾಯಿ ಕಟ್ ಮಾಡ್ರಿ, ಕಿಮ್ಯಾಗ ಸೀಸು ಬಳಸ್ರಿ. ಅದ್ರ ಪರಿಣಾಮ ಏನಾಯ್ತು? ಏಕೆಂದ್ರೆ ಬಟ್ಟೆ ಕಳ್ಕೊಂಡ. ಆಮೇಲೆ ಈ ಏಕಲವ್ಯ ಆಯ್ತಂತವ್ರು ಅನೇಕ ಜನ ಇತಿಹಾಸದಾಗ ಆಗಿದ್ದಾರೆ. ಎಲ್ಲರೂ ಕಳ್ಕೊಂಡವ್ರು ಶಿಕ್ಷಣ ಪಡ್ಕೊಳ್ತೀರಿ ನೀವು ಅಂತೇಳಿ ನಮ್ಗೆ ಅದು ಬಂಧನ ಇತ್ತು. ಇದನ್ನೆಲ್ಲ ನಮ್ಗೆ ಸಂವಿಧಾನ ಕೊಟ್ಟದ. ಅದಕ್ಕಾಗಿ ಅವ್ರು ಏನಂತಿರ್ತಾರೆ, ಈ ಸಂವಿಧಾನ ಹೋಗ್ಲಿ, ಈ ಸಂವಿಧಾನ ಹೋಗ್ಲಿ. ಭಾರತದ ಏಕೈಕ ಸಂವಿಧಾನ ಈ ಮಕ್ಕಳಿಗೆ ವಿಷಯ ಸಿಗ್ತದ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಪ್ರೊವೈಡ್ ನ್ಯೂಟ್ರಿಷಿಯಸ್ ಫುಡ್ ಟು ಆಲ್ ದ ಚಿಲ್ಡ್ರನ್ ಅಂತ ಹೇಳ್ತಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿದಾಗ ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು. ಅಷ್ಟಲ್ಲ, ಹೊಟ್ಟೆಯಾಗಿನ ಕೂಸ್ತು ವಿಚಾರ ಮಾಡುವಂತ ಯಾವ್ದಾದ್ರು ಕಾನೂನು ಇದ್ರೆ ಅದು ಭಾರತದ ಸಂವಿಧಾನ. ಅದನ್ನ ಗರ್ಭಿಣಿಯವರಿಗೆ ಈಗ ಅಂಗನವಾಡಿ ಕಾರ್ಯಕರ್ತರಲ್ಲ ಒಳ್ಳೆಯ ಆಹಾರ ಕೊಡಕತ್ತಾರ. ಯಾಕಂದ್ರೆ ಮಗು ಚಲೋ ಬೆಳಿಬೇಕು, ಭಾರತದ ಶ್ರೇಷ್ಠ ನಾಗರಿಕನಾಗಬೇಕು ಅನ್ನೋದ ಅದ್ರಾಗ ಅಂತ ಸಂವಿಧಾನ ಏನಾಗೈತಿ ಯಾಡಾಗ್ಯದ. ವೈರಿ ಯಾರು ಅಂತ ಹೇಳಿಬೇಕಂತ ನಿಮ್ಗೆ ಮೊದಲೇ ಹೇಳಕತ್ತ. ನಾ ಈ ಸ್ಟೇಜ್ ಮೇಲೆ ಹೇಳೋದು ಹೇಳಕತ್ತೀನಿ, ಕೇಳ್ಬೋದು ನೀವು. ದುಷ್ಟ ಶಕ್ತಿಗಳ ಯಾತನೆ ಇರ್ತಾವ, ಇದನ್ನ ನೀವು ಕೇಳ್ಕೋಬೇಕು. ನನಗೆ ಕೊನೆಯ ವಿಷಯ ಬಾಬಾ ಸಾಹೇಬರು ಸಂವಿಧಾನ ಅರ್ಪಣೆ ಮಾಡೋಣ ಹೇಳಿದರು. ಏನಂತ ಹೇಳಿದ್ರು ಅನ್ನೋದು ಹೇಳ್ತೇನೆ. ಇವತ್ತ 26 ನವೆಂಬರ್ 1949 ಇಸ್ವಿಯಲ್ಲಿ ಕೊಟ್ಟಂತ ವಿಚಾರ ಇವತ್ತು ಸಂವಿಧಾನ ಅರ್ಪಣೆ ಮಾಡ್ತಾ ಇದ್ದೇನೆ. ರಾಜಕೀಯವಾಗಿ ಇವತ್ತು ನಾವೆಲ್ಲರೂ ಒಂದಾಗಿದ್ದೇವೆ. ಪೊಲಿಟಿಕಲಿ ವಿ ಆರ್ ಒನ್. ರಾಜಕೀಯವಾಗಿ ನಾವೆಲ್ಲರೂ ಒಂದಿದೆ. ಒನ್ ಮ್ಯಾನ್ ಒನ್ ವೋಟ್ ಅಂಡ್ ಒನ್ ಮ್ಯಾನ್. ಪ್ರಧಾನಮಂತ್ರಿ ಇದ್ದನು, 100 ಎಕರೆ ಜಮೀನ್ದಾರ್ ಇದ್ದನು, ಕೂಲಿಗಾರ ಇದ್ದನು, ಒಂದ ವೋಟ್ ಅದು. ಅದ್ರ ಕಿಮ್ಮತ್ತು ಒಂದ. ನಾವೆಲ್ಲರೂ ಸರಿ ಸಾಮಾನ್ಯ. ಗೌರವ ಬಂದ್ರಂತೇಳಿ ಊರಾಗ ಒಬ್ಬ IAS ಅಧಿಕಾರಿ ಬಂದಂತೇಳಿ ಯಾಕೆ ಜಾಗ ಬಿಡ್ತಾರೋ ಲೈನ್ದಾಗ ಪಾಪ. ಪೊಲಿಟಿಕಲಿ ವಿ ಆರ್ ಒನ್. ಆದ್ರೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ನಾವು ಒಂದಿಲ್ಲಲ್ಲ. ನಾಗಮೋಹನ್ ದಾಸ್ ಅವರ ಇದ್ರಾಗ ಬರ್ತಾರ ಹೋಗದವ್ರು 1% ಮಂದಿ ಕಡೆ 58% ಸಂಪತ್ತದ. ದೇಹ ಮುಗಿಸ್ತಾ ಇದ್ದೇನೆ. 1% ಮಂದಿ ಕಡೆ 58% ಸಂಪತ್ತದ. ಅಂದ್ರ ಈ ದೇಶದ ಸಂಪತ್ತು ಯಾರ ಕೈಗದ ಅನ್ನೋದು 1% ಮಂದಿ ಕಡೆ. ಅಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮನಿ ಆರ್ ಇನ್ಕಮ್ ಇಲ್ಲ ಈ ದೇಶದೊಳಗೆ. ಅದಕ್ಕೆ ಅವ್ರು ಹೇಳ್ತಾರ, ಮುಂದೆ ಒಂದು ದಿನ ಈ ದೇಶದೊಳಗ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಭದ್ರತೆ ತರದೇ ಹೋಗಿದ್ದಾದ್ರೆ ಇದು ಪೊಲಿಟಿಕಲ್ ಏನೋ ಒಂದು ಡೆಮೋಕ್ರಸಿ ಅದ. ಇದಕ್ಕೆ ಏನೂ ಅರ್ಥ ಇಲ್ಲ. ಹಿಂದಿಲ್ಲ ನಾಳೆ ತುಳಿತಕ್ಕೆ ಒಳಗಾದಂತ, ಸಾಮಾಜಿಕವಾಗಿ ತುಳಿತಕ್ಕೆ, ಆರ್ಥಿಕವಾಗಿ ತುಳಿತಕ್ಕೆ ಒಳಗಾದಂತ ಜನ ಇದನ್ನು ಕಟ್ಟಿದಂತ ಸುಂದರ ವ್ಯವಸ್ಥೆಯನ್ನು ನಾಶ ಮಾಡಿ ಅವರಿಗೆ ಮತ್ತೀಗ ನಡೆದೈತಿ. Without economic stability and social equality, political democracy is of no use. ಇದೊಂದ ನಮ್ಗೆ ಏನು ರಾಜಕಾರಣ ಆಯ್ತು. ಮತ್ತೊಂದು ವಾಕ್ಯ, ಮುಂದೆ ಭವಿಷ್ಯದಾಗ ಈ ದೇಶದ ಪ್ರಗತಿ ಆಗಲಿಲ್ಲ ಅಂದ್ರೆ ಸಂವಿಧಾನದ ತಪ್ಪಲ್ಲ, ಅದನ್ನ ನಡ್ಸ್ಕೊಂಡು ಹೋಗುವಂತ ವ್ಯಕ್ತಿಯ ತಪ್ಪ. ವ್ಯಕ್ತಿ ಏನಿದ ಆಳುವಂತ ವ್ಯಕ್ತಿ ಅಧಿಕಾರ ಜ್ಞಾನ ಆತ ದುಷ್ಟ ಇತ್ತಂದ್ರೆ ಸಂವಿಧಾನ ದುಷ್ಟ ಆಗ್ತದೆ. ದಿಸ್ ಇಸ್ ಮ್ಯಾನ್ ಸೆಂಟರ್ಡ್ ಕಾನ್ಸ್ಟಿಟ್ಯೂಷನ್, ಮಾನವ ಕೇಂದ್ರಿತ. ಒಂದ್ ವೇಳೆ ಮನುಷ್ಯ ಚಲೋ ಇದ್ದ ನಡ್ಸ್ಕೊಂಡಾಗ ಅದರ ಸಂವಿಧಾನ ಆಗ್ತದೆ ಚಲೋ ಆಗ್ತದೆ. ಅದಕ್ಕಾಗಿ ನಿಮ್ಮ ಓಟ್ ಎಲ್ಲಿ ಹೋಗ್ಬೇಕು ಅನ್ನೋದು ಹೇಳ್ತಾ ಇದ್ದೇನೆ. ಎಷ್ಟು ಹೇಳೋದು ನಿಮ್ಮೊಳಗ ಏನೇನ್ರೆ 180 ಇದಾಗವ. ಒಬ್ಬರವ್ರಿಗೆ ನೀವು ಸೇರೋದಿಲ್ಲ. ರಾಜ ಆಳಾಗಿದಾರ, ನೀವು ಸಾಲ ಬಿಟ್ಟು ಓಟ್ ಹಾಕಕ್ಕ ಲೈಕೆ ಆಗಿದೆ. ಈ ರೀತಿ ಬಾಬಾ ಸಾಹೇಬ್ ಹೇಳಿದಾರೆ, ಇದು ವಿಷಯ ಅಲ್ಲ. ಅದಕ್ಕೆ ಕೊನೆಯದು ಮತ್ತೊಂದು ಅವರು ನಮ್ಗೆ ಇದನ್ನ ಹೇಳಿದ್ರು, ವಾರ್ನಿಂಗ್ ಕೊಟ್ಟ ಸರ್ಕಾರಕ್ಕೆ, ನೀವು ಹಿಂಗೇನು ಮಾಡಿದ್ದಾದ್ರೆ ಮುಂದೆ ದೇಶಕ್ಕೆ ಗಂಡಾಂತರ ಅದಕ್ಕೆ ಮತ್ತೊಂದು ಕೊಟ್ಟ. ಏನಂತೇಳಿ ಬಹಳ ಚಂದದ ಈಗಿನ ವ್ಯವಸ್ಥೆಗೆ ಅದು ಹೊಂದಾಣಿಕೆ ಆಗ್ತಿದೆ. ಏನ್ ಹೇಳಿದ್ರಪ್ಪ ಅಂದ್ರೆ, if you keep your caste and religion above the nation, then there shall be danger to the unity of this nation. ನಿಮ್ಮ ಜಾತಿ, ನಿಮ್ಮ ಧರ್ಮ ಸಂವಿಧಾನಕ್ಕಿಂತ ಈ ರಾಷ್ಟ್ರಕ್ಕಿಂತ ದೊಡ್ಡದಂತಾದ್ರೆ
ಮತ್ತೆ ಈ ರಾಷ್ಟ್ರಕ್ಕೆ ಗಂಡಾಂತರ ಬರ್ತದೆ. ಅದಕ್ಕಾಗಿ ಯು ಶುಡ್ ನಾಟ್ ಕೀಪ್ ಯುವರ್ ಕಾಸ್ಟ್ ಅಂಡ್ ರಿಲಿಜನ್ ಅಬೌವ್ ದ ನೇಷನ್. ರಾಷ್ಟ್ರಕ್ಕಿಂತ ನಿನ್ನ ಧರ್ಮ ಮತ್ತು ನಿನ್ನ ಜಾತಿಯನ್ನು ಶ್ರೇಷ್ಠ ಅಲ್ಲ ಅಂತೇಳಿ ಇದು ವಾರ್ನಿಂಗ್ ನಮ್ಗೆ ಪಡೆದ. ಅದಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನ ನಿಮ್ಮ ಮುಂದದ. ನಮ್ಮಲ್ಲಿ ಜಾತಿ ಧರ್ಮ ಇರೋದು ಅದ ಸಂವಿಧಾನಕ್ಕಿಂತ ಮತ್ತು ರಾಷ್ಟ್ರಕ್ಕಿಂತ ಶ್ರೇಷ್ಠ ಅಲ್ಲ ಅನ್ನೋದು ನಮ್ಮಲ್ಲಿ ಬರಬೇಕಾಗ್ತದೆ. ಅದಕ್ಕಾಗಿ ಈಗೇನಾಗಿದೆ ಕೊನೆ ಹೇಳ್ತಾನು ಭಾಳ ಡೇಂಜರ್ ಅದ, ಭಾಳ ಡೇಂಜರ್ ಅದ. ಏನ್ ಹೇಳಿದಾರ ಗೊತ್ತೇನು ಬಾಬಾ ಸಾಹೇಬ್? ಒಂದು ದಿವಸ ಈ ದೇಶ ಜಿಯೋಗ್ರಾಫಿಕಲ್ ನ್ಯಾಷನಲಿಸಂ ತಿಳ್ಕೊತದ. ಜಿಯೋಗ್ರಾಫಿಕಲ್ ನ್ಯಾಷನಲಿಸಂ, ಭೌಗೋಳಿಕ ರಾಷ್ಟ್ರವಾದ. ಕನ್ನಡ ಭೌಗೋಳಿಕ ರಾಷ್ಟ್ರ ಅಂದ್ರೆ ಏನಪ್ಪ? ನಮ್ಮ ಮೇರೆಗಳು ಭಾರತ, ಈ ಕಡೆ ಶ್ರೀಲಂಕಾ, ಈ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಇವು ನಮ್ಮ ಮೇರೆಗಳು, ನಮ್ಮ ರಕ್ಷಣೆ ಮಾಡ್ತೀವಿ. ಅದನ್ನು ಮೀರಿ ಭಾರತ ಹೋಗ್ಯದ. ಏನಾಗ್ಯದ? ಜಿಯೋಗ್ರಾಫಿಕಲ್ ನ್ಯಾಷನಲ್ ಈಸ್ ಔಟ್ಡೇಟಿಂಗ್ ಟುಡೇ. ಹೇಗೆ ಬೇಕಾದ್ರೆ ತೆಗೆದಾಕದ ಅಂಡ್ ಕಲ್ಚರಲ್ ನ್ಯಾಷನಲಿಸಂ ಟೇಕಿಂಗ್ ಪ್ಲೇಸ್. ಸಾಂಸ್ಕೃತಿಕ ರಾಷ್ಟ್ರವಾದ ಬರಾಕತ್ತದ. ಸಾಂಸ್ಕೃತಿಕ ರಾಷ್ಟ್ರವಾದ ಯಾವಾಗಲೂ ರಾಷ್ಟ್ರದ ಏಕತೆಗೆ ಗಂಡಾಂತರ ಇರ್ತದೆ. ಯಾಕಂದ್ರೆ ಇದು ಬಹುಸಂಸ್ಕೃತಿಯ ದೇಶದ. ಬಹುಸಂಸ್ಕೃತಿಯ ದೇಶದೊಳಗ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಸಂಸ್ಕೃತಿಗಳನ್ನ ನಮ್ಮ ಗೌರವ ಕೊಡಬೇಕು. ಅದಕ್ಕೆ ನೋಡ್ರಿ, ಇಂಥ ಸಂವಿಧಾನ ನೀವು ಉಳಿಸೋರು ನಿಮ್ಮ ಜವಾಬ್ದಾರಿ. ನೀವು ಉಳಿಸಲಿಲ್ಲ, ಇವತ್ತು ಏನು ಬಾಬಾ ಸಾಹೇಬರ ಮಹಾಪರಿನಿರ್ವಾಣದಿಂದ ನಾವು ಎಲ್ಲರೂ ಕೇಳ್ತಾ ಇದ್ದೀವಿ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ. ಹಾಗೆ ಇಲ್ಲಿಂದ ಹೋಗೋದಾಗ ಶಪಥ ಮಾಡಿ ಹೋಗ್ಬೇಕು. ಏನಂತ ಹೇಳಿ, ಈ ಸಂವಿಧಾನ ನಾವು ಉಳಿಸ್ತೇವೆ, ಪ್ರತಿಯೊಬ್ಬರು ಮನೆಯೊಳಗೆ ನಾವು ಹೊರಗೆ ಬಿಡ್ತೇವೆ, ನಮ್ಮ ವೈರಿಗಳನ್ನು ನಾವು ಈಗಾಗಲೇ ಕಂಡು ಹಿಡಿತೇವೆ, ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ಕೊಂಡು ನಾವು ನಿಮ್ಮಲ್ಲಿ ಬರಬೇಕು. ಅದಕ್ಕಾಗಿ ಅವ್ರು ಹೇಳಿದ್ರು ಎಜುಕೇಟ್, ಎಜುಕೇಟ್ ಅಂಡ್ ಅವರ್ ಮೈಂಡ್. ಎಜುಕೇಟ್, ಎಜುಕೇಟ್ ಅಂದ್ರೆ ಜಾಗೃತರಾಗಿದೆ. ಬಾಬಾ ಸಾಹೇಬ್ ಇಂಗ್ಲಿಷ್ದಾಗ ಬರ್ತದೆ ಎಜುಕೇಟ್, ಎಜುಕೇಟ್ ಅಂಡ್ ಆರ್ಗನೈಸ್ ಬಂದ. ಯಾಕೆ ತಿಳ್ಕೊಳ್ಳೋದು? ನೀವು ಜಾಗೃತ ಆಗ್ಬೇಕು. ನೀವು ಜಾಗೃತರಾಗಪ್ಪ ಅಂತಂದ್ರೆ ಒಬ್ರಿಗೊಬ್ರು ಹೇಳ್ಕೊತ ಹೋಗ್ತಿದ್ರೆ ಬುದ್ಧನೇ ಜ್ಞಾನೋದಯವಾಯಿತು ಅಂದ್ರೆ ಏನು? ಜಾಗೃತ ಅದ ಬುದ್ಧ. ಯಾವುದ್ರ ಬಗ್ಗೆ ಜಾಗೃತ ಅದ? ಸರಿ ಮತ್ತು ತಪ್ಪದ ಅಂತರ ಗೊತ್ತಾಯ್ತು, ಯೋಗ್ಯ ಮತ್ತು ಅಯೋಗ್ಯದ ಅಂತರ ಗೊತ್ತಾಯ್ತು, ನ್ಯಾಯ ಮತ್ತು ಅನ್ಯಾಯದ ಅಂತರ ಗೊತ್ತಾಯ್ತು. ಇದು ಎಲ್ಲಿ ತನಕ ನೀವು ತಿಳಿದಿಲ್ಲ, ಈ ರಾಷ್ಟ್ರದ ರಕ್ಷಣೆ ಆಗೋದಿಲ್ಲ, ಸಂವಿಧಾನದ ರಕ್ಷಣೆ ಆಗೋದಿಲ್ಲ. ಅದಕ್ಕಾಗಿ ಇವತ್ತ ಬಾಬಾ ಸಾಹೇಬರ ಒಂದು ಈ ಕಾರ್ಯಕ್ರಮ ನನಗೂ ಕರೆಸ್ರಿ, ನನಗೊಂದು ಅವಕಾಶ ಕೊಟ್ಟರೆ ಒಂದು 5-10 ನಿಮಿಷ ಕಟ್ಸ್ಕೊಂಡು ಬಿಟ್ಟಿರ್ಬೇಕು. ಆದ್ರೆ ನಾನು ಕ್ಷಮಾಚಾರ, ಯಾಕಂದ್ರೆ ಬಳಗೈತಿ ಆ ಕ್ಷಮಾಗಳು. ಒಂದು 5-10 ನಿಮಿಷ ಹಚ್ಕೊಂಡೇನ್ರಿ, ಕ್ಷಮಾ ಮಾಡ್ರಿ, ಅದನ್ನ ಕರ್ಲಿ. ಯಾಕೆ ನೀವು ಬೇರೆ ಇಲ್ಲ. ಓ ಥ್ಯಾಂಕ್ ಯು. ಆಮೇಲೆ ನಾವು ಶಾಂತ ರೀತಿಯಿಂದ ಕುಳಿತು